ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ದುಬೈಯಲ್ಲಿ ನಾವು ಫಸ್ಟ್ 2 ದಿನ ಎಲ್ಲಿ ಉಳ್ಕೊಂಡಿದ್ವಿ ಆ ಹೋಟೆಲ್ ಟೂರು, ಆ ರೂಮ್ ಟೂರ್ನ ನಿಮಗೋಸ್ಕರ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಸೊ ನಾವು ಯಾವ ಹೋಟ್ಲಲ್ಲಿ ಇದ್ದೀವಿ, ಎದುರುಗಡೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಯಿತಾ. ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಡಿಸ್ಟರ್ಬ್ ಆಗ್ತಾ ಇರಬಹುದು ನಿಮಗೆ. ನಾನು ಆದಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ. ನಾವು ಬಂದು ದುಬೈಯಲ್ಲಿ ಸ್ಮನಾ ಇಂಟರ್ನ್ಯಾಷನಲ್ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ. ದುಬೈಯಲ್ಲಿ 2 ಡೇಸ್ಗೆ ಬುಕ್ ಮಾಡಿರೋದು. ಓಕೆ, ಸ್ಮನಾ ಇಂಟರ್ನ್ಯಾಷನಲ್ ಇದು ಬಂದು 3 ಸ್ಟಾರ್ ಹೋಟೆಲು. ಯಾವ ಆ್ಯಪಿಂದ ಬುಕ್ ಮಾಡಿದೆ ಅದನ್ನೆಲ್ಲ ನೋಡೋದಕ್ಕೆ ಮತ್ತು ಬೆಲೆ ಎಷ್ಟು ಇದೆಲ್ಲ ಈ ವಿಡಿಯೋನ ನೋಡ್ತಾ ಇರಿ. ನಿಮಗೆ ಮಿಕ್ಕಿ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತೀನಿ. ಫಸ್ಟು ಒಳಗೆ ಹೋಗ್ಬಿಡೋಣ. ಓಕೆ ಬನ್ನಿ. ರಿಸೆಪ್ಷನ್ ಏರಿಯಾ ಅಂತ ತೋರಿಸ್ತೀನಿ ನಿಮಗೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಆರಾಮ, ನೀವು ಆರಾಮ? ನಮ್ಗೆ ಸಿಕ್ಕಿದ್ರಿ ನೋಡಿ ಇವತ್ತು. ಆ್ಯಕ್ಚುಲಿ ಫಸ್ಟ್ ಎಂಟ್ರ್ ಆಗ್ತಿದ್ದ ಹಾಗೇನೆ ಇಲ್ಲಿ ಚೆಕ್ ಇನ್ ಮಾಡುವಾಗ ನಾವು ಮಾತಾಡ್ಕೊಳ್ಳೋದು ನೋಡಿ ತಕ್ಷಣ ಇವ್ರು ಕೇಳಿದ್ರು ಕನ್ನಡದವರ ಅಂತ. ಸೊ ಇವ್ರ ಬಾಯಲ್ಲಿ ಕನ್ನಡ ಕೇಳಿದ ತಕ್ಷಣ ಮತ್ತೆ ಖುಷಿ ಆಯಿತು ನನಗೆ. ಅವ್ರ ಇಂಟ್ರೊಡಕ್ಷನ್ ಮಾಡ್ತೀನಿ. ನಮಸ್ಕಾರ, ವಲೀರಿಯನ್ ಪಿಂಟು ಅಂತ. ನಾನು ಮೂಡಬಿದ್ರೆ. ವೆರಿ ನೈಸ್. ನಿಮಗೆ ನಾನು ಟಿವಿಯಲ್ಲಿ ನೋಡ್ತಿರ್ತೇನೆ, ಸೀರಿಯಲ್ ಮುಂಚೆ ನೋಡ್ತಿದ್ದೆ. ಯಾಕಂದ್ರೆ ಈಗ ಕನ್ನಡ ಚಾನಲ್ಸ್ ಇಲ್ಲಿ ಬರಲ್ಲ. ಬರ್ತದೆ ನಾವು ಆನ್ಲೈನ್ ನಲ್ಲಿ ನೋಡ್ಬೇಕಾಗ್ತದೆ. ಓಕೆ ಓಕೆ. ಹಾ, ಸೊ ನಿಮ್ಮ ಮನೆ ಈ ಹೋಟೆಲಿಂದ ಎಷ್ಟು ದೂರ ಇದೆ? ಇಲ್ಲ, ನಮ್ಮ ಪಕ್ಕದಲ್ಲಿ ನಮ್ದು ಇದು ಇವರೇ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ಫುಡ್ ಅಕಾಮಿಡೇಷನ್ ಎಲ್ಲ ಉಂಟು, ಒಳ್ಳೆ ಉಂಟು. ಓ ಹೌದಾ, ಸೂಪರ್. ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ನಾನು ಆಯ್ತು ಈ ಕಂಪನಿಯಲ್ಲಿ ಒಂದು ಅರೌಂಡ್ 16 ಇಯರ್ಸ್ ಆಯ್ತು. 16 ಇಯರ್ಸ್? ವೆರಿ ಗುಡ್. ಸೊ 16 ಇಯರ್ಸ್ ಈ ಕಂಪನಿಲಿ ಇದ್ದೀರಾ ಅಂದಮೇಲೆ ಕಂಪನಿ ಹೇಗೆ ಅಂತ ಕೇಳೋ ಪ್ರಶ್ನೆ ಬರಲ್ಲ. ಯಾಕಂದ್ರೆ 16 ವರ್ಷದಿಂದ ಒಂದು ಕಡೆ ಕೆಲಸ ಮನೆ ಆಗೋಗಿದೆ. ವೆರಿ ನೈಸ್. ಸೊ ಸ್ಮನಾ ಇಂಟರ್ನ್ಯಾಷನಲ್ ಅಂದರೆ ನಮಗೂ ಇಲ್ಲಿ ಬಂದೇನೋ ಒಂಥರ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಅಂದರೆ ಇಲ್ಲಿದು ಎಷ್ಟು ವರ್ಷ ಆಯ್ತು ಇವತ್ತು ಸ್ಮನಾ ಸ್ಟಾರ್ಟ್ ಆಗಿ? 16 ಇಯರ್ಸ್ ಆಯಿತು. ಓ, ನೀವು ಶುರುವಾದಾಗಿಂದ ಇದೆ? ವೆರಿ ನೈಸ್. ಎಕ್ಸಾಕ್ಟ್ ಆಗಿ ಇದು ಅಡ್ರೆಸ್ ಅಂತ ಎಲ್ಲಿ ಬರುತ್ತೆ? ಇದು ದುಬೈಯಲ್ಲಿ ಅಲ್ ರಫಾ ಏರಿಯಾ. ದುಬೈ ಅಲ್ ರಫಾ. ಇಲ್ಲಿ ಜಾಸ್ತಿ ಆಗಿ ಏರಿಯಾದಲ್ಲಿ ಇಂಡಿಯನ್ಸ್ ತುಂಬಾ ಜನ ಸ್ಟೇ ಮಾಡ್ತಾರೆ. ಸೊ ಸುತ್ತಮುತ್ತ ನಾನು ಕಾವತ್ ಹೋಟೆಲ್ ನೋಡಿದೆ, ಆಮೇಲೆ ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ನೋಡಿದೆ, ಹಾಸ್ಪಿಟಲ್ ನೋಡಿದೆ. ಇನ್ನೂ ಏನಿದೆ ಇಲ್ಲಿ ಸುತ್ತ ನಿಮಗೆ ಮೇನ್ ಏರಿಯಾ ಅಲ್ವಾ ಇದು? ಸೊ ನಾನು ಎಲ್ಲ ಇಲ್ಲಿ ನಿಮಗೆ ಮೀನಾ ಬಜಾರ್ ಉಂಟು, ಇಂಡಿಯನ್ಸ್ ಬಜಾರ್ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಎಲ್ಲ ಮೀನಾ ಬಜಾರ್ ಹತ್ರದಲ್ಲಿದೆಯಾ? ಹೌದು, ಅಂದರೆ ವಾಕಬಲ್ 15 ಮಿನಿಟ್ಸ್. ಓ, ವಾಕ್ ಮಾಡಿದ್ರೆ 15 ಮಿನಿಟ್ಸ್ ಅಷ್ಟೇ. ಓಕೆ. ಸೊ ಇಲ್ಲಿಗೆ ಮೆಟ್ರೋ ಆಕ್ಸೆಸಿಬಿಲಿಟಿ ಇದು ಕರಾಮ ಉಂಟು, ಇಲ್ಲಿಂದ ವಾಕೇಬಲ್ 15 ಮಿನಿಟ್ಸ್. ಅಲ್ಲಿ ಫೈದಿ ಉಂಟು, ಮತ್ತೆ ಅಲ್ಲಿ ಗುಬೇಬ ಉಂಟು. 3 ಸೇಮ್ ಡಿಸ್ಟೆನ್ಸ್. ಇದು ನಾವು ಮಧ್ಯದಲ್ಲಿದ್ದೇವೆ. ಹೌದಾ? ಹೌದು. ಓ, ವೆರಿ ನೈಸ್. ಇಲ್ಲಿ ಬುರ್ಜ್ ಖಲೀಫಾಗೆ ನಿಮಗೆ ಸಹ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಇದು ಸೆಂಟರ್ ನಮ್ಮದು. ಇದು ಸೆಂಟರ್. ಹೌದು. ಓಕೆ, ಸರಿ ಪಿಂಟು ಅವರ, ಥ್ಯಾಂಕ್ ಯು ಸೋ ಮಚ್. ಸಂತೋಷ. ಆಯ್ತು, ಬನ್ನಿ. ರಿಸೆಪ್ಷನ್ ಏರಿಯಾ ಆಯಿತು, ಬ್ರೇಕ್ಫಾಸ್ಟ್ ಕಡೆ. ಇದು ಲಾಂಜ್, ಬಿಲಿಯರ್ಡ್ಸ್ ಲಾಂಜ್, ಸ್ಪೈಸ್ ಲಾಂಜ್. ನಾನು ಇಲ್ಲೇ ಟೂರ್ ಸರ್ವಿಸಸ್ ಇದೆ. ನೀವು ಟ್ರಾವೆಲ್ ಡೆಸ್ಕ್ ಇರೋದ್ರಿಂದ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಇದೇ ನೀವು ಟೂರ್ ಸರ್ವಿಸಸ್ನ ಆಫ್ ಮಾಡ್ಕೋಬೋದು. ಎಸ್ ಎಸ್. ಸೊ ಇದರಲ್ಲಿ ನಾವೇನೇ ಜಾಗ ಕವರ್ ಮಾಡ್ಬಿಟ್ಟಿದ್ದೀವಿ ಅದನ್ನು ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ಜಾಗಗಳನ್ನ ಕವರ್ ಮಾಡಿದ್ದೀವಿ ಆ್ಯಂಡ್ ನಿಮಗೂ ತೋರಿಸ್ತೀವಿ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಟೈಮಿಂಗು, ರೂಮ್ ಸರ್ವಿಸಸ್, ಕಾಫಿ ಶಾಪ್ ಎಲ್ಲ ಹಾಕಿದ್ದೀವಿ. ಟಾಯ್ಲೆಟ್ಸ್ ಈ ಕಡೆ ಇದೆ. ನೀವು ಬೇಕಾದ್ರೆ ಲಗೇಜ್ ಇಟ್ಟು ಟಾಯ್ಲೆಟ್ ಅಂದರೆ ಇವಾಗ ನಾವು ಮತ್ತೆ ನೋಡಿ ಚೆಕ್ಔಟ್ ಮಾಡಿಬಿಡ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ಲಗೇಜ್ ಇಟ್ಬಿಟ್ಟು ಬೇಕಾದ್ರೆ ಫ್ರೆಶ್ ಆಗೋಕ್ಕೆ ಅಥವಾ ಟಾಯ್ಲೆಟ್ಸ್ ಯೂಸ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ, ರೂಮ್ ಇಲ್ಲ ಅಂದ್ರೂ. ಇದು ಲಾಂಜು ಇದೆ ಅಂದರೆ ಫಸ್ಟ್ ಫ್ಲೋರ್ ಏನೇನಿದೆ ಅಂತ. ಹೌದು, ಡೈನಿಂಗ್ ರೆಸ್ಟೋರೆಂಟ್ ಇಲ್ಲ. ಹೇಗೆ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲ? ಬ್ರೇಕ್ಫಾಸ್ಟ್ ಇದೆ. ಇದು ಬ್ರೇಕ್ಫಾಸ್ಟ್. ಓಕೆ, ಬನ್ನಿ. ಸೊ ಬೊಫೆ ಬ್ರೇಕ್ಫಾಸ್ಟ್ ಇರುತ್ತೆ. ನೀವು ರೂಮ್ ಬುಕ್ ಮಾಡುವಾಗ ಅದನ್ನು ಚೆಕ್ ಮಾಡ್ಬೋದು. ವಿತ್ ಬ್ರೇಕ್ಫಾಸ್ಟ್ ಬೇಕಾದರೆ ಬುಕ್ ಮಾಡ್ಕೋಬಹುದು, ವಿತೌಟ್ ಬ್ರೇಕ್ಫಾಸ್ಟ್ ಬೇಕಾದ್ರೆ ಬುಕ್ ಮಾಡ್ಬೋದು. ನಾವು ವಿತೌಟ್ ಬ್ರೇಕ್ಫಾಸ್ಟ್ ಆಫ್ ಮಾಡಿದ್ದೀವಿ. ನೀವು ಬೇಕಾದ್ರೆ ವಿತ್ ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೋದು. ಬುಫೆ ಬ್ರೇಕ್ಫಾಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಇಂಡಿಯನ್ ಟೂರಿಸ್ಟ್ಸು ಜಾಸ್ತಿ ಬರ್ತಾರೆ ಅಂತ ಕೇಳಿದ್ದೀನಿ ನಾನು. ಆಮೇಲೆ ಏನು ಗೊತ್ತಾ, ನಾವು ಹೋಟೆಲ್ ಬುಕ್ ಮಾಡುವಾಗ ನಾವು ಬೇರೆ ಕಡೆಗೆ ಹೋದಾಗ, ಬೇರೆ ಜಾಗಗಳಿಗೆ ಹೋದಾಗ ಸಾಮಾನ್ಯವಾಗಿ ಏನು ಅಂದರೆ ಅಲ್ಲಿರುವಂಥ ಜಾಗಗಳನ್ನ ನೋಡಬೇಕು, ವಿಸಿಟ್ ಮಾಡಬೇಕು ಅಂತ ಹೊರಗಡೆನೇ ಇದ್ಬಿಡ್ತೀವಲ್ವ ಜಾಸ್ತಿ. ಸೊ ಕಂಫರ್ಟಬಲ್ ಆಗಿ ಮಲಗೋಕ್ಕೆ ಮತ್ತು ಶವರ್ ತೊಗೊಳಕ್ಕೆ ಈ ಎರಡಕ್ಕೆ ನಮಗೆ ಮೇನ್ ರೂಮ್ ಬೇಕಾಗಿರೋದು. ಅದು ಎರಡಕ್ಕೆ ಕಂಫರ್ಟಬಲ್ ಆಗಿದೆಯಾ ಅಂತ ನೋಡ್ತೀನಿ. ಆ್ಯಂಡ್ ಆಕ್ಸೆಸಿಬಿಲಿಟಿ ಮೇಯ್ನು, ಅಂದರೆ ನಮಗೆ ಟ್ಯಾಕ್ಸಿ ಆಗಿರಬಹುದು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರಬಹುದು, ಈ ಥರ ಎಲ್ಲ. ಆಮೇಲೆ ಸುತ್ತಮುತ್ತ ಹತ್ತಿರದಲ್ಲಿ ಎಲ್ಲ ಇರಬೇಕು.
ಇದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ತೀನಿ. ಮೇಯ್ನ್ ಇಂಪಾರ್ಟೆಂಟ್ಲಿ ಬಡ್ಜೆಟ್, ಅದನ್ನು ನೋಡ್ತೀವಿ. ಯಾಕಂದರೆ ಬರೀ ರಾತ್ರಿ ಮಲಗಿ ಬೆಳಗ್ಗೆ ಶವರ್ ತೊಗೊಳೋದಕ್ಕೆ ತುಂಬ ಸ್ಪೆಂಡ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಆಫ್ಕೋರ್ಸ್ ಇಲ್ಲಪ್ಪ ನಾವು ಲಕ್ಸುರಿಯಾಗಿ ಟ್ರಾವೆಲ್ ಮಾಡ್ತೀವಿ ಅಂದರೆ ದುಬೈಯಲ್ಲಿ ಏನಂದರೆ ಬಡ್ಜೆಟ್ ಟ್ರಾವೆಲಿಂಗು ಮಾಡ್ಬೋದು. ಲಕ್ಸುರಿ ಅಂದರೆ ಅದಕ್ಕೆ ಬಡ್ಜೆಟೇ ಇಲ್ಲ, ಆ ಥರ ಫುಲ್ ಲ್ಯಾವಿಶ್ ಆಗೂ ಟ್ರಾವೆಲ್ ಮಾಡ್ಬೋದು. ಓಕೆ, ಸೊ ನಿಮ್ಮ ನೆಸೆಸಿಟಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಓಕೆ, ಬನ್ನಿ ಈಗ ರೂಮ್ ಕಡೆಗೆ ಹೋಗೋಣ. ನಮ್ಮ ರೂಮ್ ಬಂದು 4th ಫ್ಲೋರ್. ಬನ್ನಿ. ಓ, ಇಲ್ಲಿ ನೋಡಿ, ಇಲ್ಲಿ ಸ್ಪೆಷಲ್ ಆಫರ್ ಫಾರ್ ರೂಮ್ ಗೆಸ್ಟ್. 20% discount, food and beverages. Every day special offers. Nice. Zomato ಇದೆ ನೋಡಿ. ಬನ್ನಿ, ಲಿಫ್ಟ್ ಒಳಗೆ ಬನ್ನಿ. ಲಿಫ್ಟ್ ಸಕ್ಕತ್ತಾಗಿದೆ, ಅವ್ರಿಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಲಿಫ್ಟು ಒಂಥರ ಫುಲ್ಲು ಸಿಲ್ವರ್ ಶೈನಿ ಆಗಿ. ನೆಲನೂ ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂಥರ ಮೊಸಾಕ್ ಫ್ಲೋರಿಂಗ್, ಆ ಥರ ಕೈಂಡ್ ಆಫ್ ಸಣ್ಣ ಮೊಸಾಕ್ ಬರುತ್ತೆ ಗೊತ್ತಾ, ಆ ಥರದ ಫ್ಲೋರಿಂಗಲ್ಲಿದೆ ಇದು. ದಿಸ್ ಲಿಫ್ಟ್ ಇಸ್ ಮಾನಿಟರ್ಡ್ ಬೈ ಕ್ಯಾಮ್ರಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬೆಸ್ಟ್ ಟೈಮು, ಬಿಸಿ ಟೈಮು, ಆವ್ರೇಜ್ ಪೀರಿಯಡ್. ಆಲಾಪ್ಗೆ ತೋರಿಸ್ತಾ ಇದ್ದಾನೆ ಅವಾಗಿಂದ. ರೋಹಿತ್ ಶರ್ಮಾನೇನಾ? ಇಂಡಿಯಾ ಕಾಮಾನ್, ಎಸ್. ಅವನು ಮ್ಯಾಚ್ ಇತ್ತು ಅಂದ್ರೆ ಮುಗಿದು ಹೋಯ್ತು. ಇದು ನಮ್ಮ ರೂಮ್. ಇದು ನಮ್ಮ ರೂಮ್. Come, let's go. 410 ಇಂದ 436 ತನಕ ಈ ಕಡೆ ನೋ ಸ್ಮೋಕಿಂಗ್ ಬೋರ್ಡ್ಸ್ ಎಲ್ಲ ಕಡೆ ಇದೆ. ಇನ್ಕ್ಲೂಡಿಂಗ್ ರೂಮ್ ಡೋರ್ಸ್ ಮೇಲೆ ಕೂಡ ಇದೆ ನೋ ಸ್ಮೋಕಿಂಗ್. 36 ನಮ್ಮದು 435. ಉಲ್ಟಾ ಹಾಕಿದೆ ಕಾರ್ಡ್. ಬನ್ನಿ. ವೆಲ್ಕಮ್ ಟು ಅವರ್ ಹೋಮ್ ಇನ್ ದುಬೈ ಫಾರ್ ಫಸ್ಟ್ 2 days. ನೋಡಿ, ಇಲ್ಲಿ ಎಂಟರ್ ಆಗ್ತಿದ್ದ ಹಾಗೆ ಒಂದು ಫಾಯರ್ ಸ್ಪೇಸ್ ತರ ಇದೆ, ಲೈಕ್ ಯೂಶುವಲ್ ರೂಮ್ಸ್ ಅಲ್ಲಿ ಹೇಗಿರುತ್ತೋ ಅದೇ ತರ. ಅಂಡ್ ಇಲ್ಲಿ ಒಂದು ಚೆನ್ನಾಗಿರೋ ಶೂ ಸ್ಟ್ಯಾಂಡ್ ಅಂತ ಅನ್ಕೋಬಹುದು, ಕೂತ್ಕೊಂಡು ಶೂ ಹಾಕೊಳಕ್ಕೆ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಸೂಟ್ ಕೇಸ್ ಇಟ್ಕೊಳಕ್ಕೆ ಸಖತ್ ಹೆಲ್ಪ್ಫುಲ್ ಆಗಿದೆ. ನಾನು ಅದನ್ನ ಸೂಟ್ ಕೇಸ್ ಇಟ್ಟಿದ್ದೀನಿ. ಆಯ್ತಾ, ಚಪ್ಪಲಿಗಳು ಇಲ್ಲಿ ಕೆಳಗಡೆ ಬಿಟ್ಟಿದೀವಿ. ಬರ್ತಿದ ಹಾಗೆ ರೈಟ್ ಸೈಡ್ ಯು ಹ್ಯಾವ್ ಬಾತ್ರೂಮ್. ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ನಿಮಗೆ ಬಾತ್ ಟಬ್ಬು ಇದೆ, ಶವರ್ ಕ್ಯಾಬಿನ್ ಇದೆ, ಅಂಡ್ ಸಾಕಷ್ಟು ಸ್ಪೇಷಿಯಸ್ ಆಗೇ ಇದೆ. ಇವರು ಒಳಗಡೆ ಟಾಯ್ಲೆಟ್ರೀಸ್ ಎಲ್ಲ ಇಟ್ಟಿದ್ರು, ಲೈಕ್ ನಿಮಗೆ ಟವಲ್ಸ್ ಆಗಿರಬಹುದು ಅಥವಾ ಶಾಂಪೂ, ಕಂಡೀಷನರು, ಈ ಥರ ಬೇಸಿಕ್ ಟಾಯ್ಲೆಟ್ರೀಸ್ ಏನು ಬೇಕು, ಟೂತ್ ಪೇಸ್ಟ್, ಟೂತ್ ಬ್ರಷ್ ಎಲ್ಲ ಇತ್ತು, ವಿಚ್ ಇಸ್ ವೆರಿ ಗುಡ್. ನಾವು ಅಕಸ್ಮಾತ್ ಮರ್ತು ಹೋಗಿದ್ರೆ ಸೂಪರ್ ಆಗಿರುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬೇಕಾದ್ರೆ ನಾವು ಸೂಟ್ ಕೇಸ್ ಎಲ್ಲ ಇಟ್ಕೋಬೋದಿತ್ತು, ಬಟ್ ಇವತ್ತು ನಾವು ಚೆಕ್ಔಟ್ ಮಾಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಆಯ್ತಾ, ಇಲ್ಲೊಂದು ಫುಲ್ ಮಿರರ್ ಇದೆ, ಫುಲ್ ಸೈಜ್ ಮಿರರ್. ನಿಮಗೆ ಫುಲ್ ಕಾಣಿಸುತ್ತೆ. ಇಲ್ಲಿ ಬನ್ನಿ, ನೀವು ಕಾಣಿಸ್ಕೊಳ್ತೀರಾ. ಫುಲ್ ಸೈಜ್ ಮಿರರ್ ಇದು. ಓಕೆ, ಈ ಕಡೆ ಒಂದು ನೋಡಿ ದೊಡ್ಡ ಮಂಚ, 3 ಜನ ತುಂಬಾ ಕಂಫರ್ಟಬಲ್ ಆಗಿ ಆರಾಮಾಗಿ ಮಲ್ಕೊಂಡಿದ್ವಿ. ಇದು ಕ್ವೀನ್ ಸೈಜ್ ಅಲ್ಲ, ಕಿಂಗ್ ಸೈಜ್ ಇರಬೇಕು ಅನ್ಸುತ್ತೆ. ಬಟ್ ಕ್ವೀನ್ ಸೈಜ್ ಅಂತ ಮೆನ್ಷನ್ ಮಾಡ್ದಂಗಿತ್ತು ನನಗೆ, ಬಟ್ ಇಟ್ ಲುಕ್ಸ್ ಲೈಕ್ ಕಿಂಗ್ ಸೈಜ್. ಅಥವಾ ಇಲ್ಲಿ ಕ್ವೀನ್ ಸೈಜ್ ಕಿಂಗ್ ಸೈಜ್ ಅಂದ್ರೆ ಡಿಫ್ರೆನ್ಸ್ ಇರ್ಬೋದೇನೋ, ನನಗೆ ಗೊತ್ತಿರಪ್ಪ. ಒಟ್ಟಲ್ಲಿ 3 ಜನ ಕಂಫರ್ಟಬಲ್ ಆಗಿ ಮಲಗಿದ್ವಿ, ತುಂಬಾನೇ ಕಂಫರ್ಟಬಲ್ ಆಗಿ. ಅಂಡ್ ಲೈಟಿಂಗ್ ಎಲ್ಲ ಚೆನ್ನಾಗಿದೆ. ಆಫ್ಕೋರ್ಸ್ ಏರ್ ಕಂಡೀಷನ್ಡ್, AC ಇಲ್ಲದೆ ಇಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. AC ಇದೆ. ಅಂಡ್ ನೋಡಿ, ಮಂಚದ ಪಕ್ಕದಲ್ಲಿ ಈ ಕಡೆ ಒಂದು ಟೇಬಲ್, ಆ ಕಡೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ವಿಚ್ ಇಸ್ ಗುಡ್ ವಿತ್ ಡ್ರಾರ್ಸ್. ಆಯ್ತಾ, ಅಂಡ್ ಟೇಬಲ್ ಲ್ಯಾಂಪ್ಸ್ ಕೂಡ ಇದೆ, ಸಾಕಷ್ಟು ಟೇಬಲ್ ಲ್ಯಾಂಪ್ಸ್ ಇದೆ. ಇಲ್ಲೊಂದು ದೊಡ್ಡ ಸ್ಪೇಷಿಯಸ್ ಟೇಬಲ್ ಇದೆ. ನಮಗೇನಾದ್ರು ರೈಟಿಂಗ್ ವರ್ಕ್ ಇತ್ತು ಅಂತ ಹೇಳಿದ್ರೆ ರೈಟಿಂಗ್ ವರ್ಕ್ ಮಾಡ್ಕೊಳಕ್ಕೆ ನೋಡಿಲ್ರು. ಇಲ್ಲಿ ಒಂದು ಪುಟಾಣಿ ಫ್ರಿಡ್ಜ್ ಇದೆ. ಸೊ ನಾವು ಇನ್ಫ್ಯಾಕ್ಟ್ ಫ್ರಿಡ್ಜನ್ನು ಯೂಸ್ ಮಾಡಿದ್ವಿ, ಯಾಕಂದ್ರೆ ಫಸ್ಟ್ ಡೇ ಬಂದಾಗ ಪ್ರೋಬಯೋಟಿಕ್ ಮಜ್ಜಿಗೆ ತಂದ್ಕೊಂಡಿದ್ವಿ ನಾವು, ಪ್ರೋಬಯೋಟಿಕ್ ಡ್ರಿಂಕ್ಸ್ ಆ್ಯಕ್ಚುಲಿ ತಂದು ಅದನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆನೂ ಕುಡಿದ್ವಿ. ಸೊ ಇದು ಇಲ್ಲೊಂದು ಲ್ಯಾಂಪ್ ಇಟ್ಟಿದ್ದಾರೆ. ಅಂಡ್ ನಿಮಗೆ ನೋಡಿ 1 2 3 ಚೇರ್ಸ್ ವಿತ್ ಟೀ ಟೇಬಲ್ ಇದೆ, ವಿಚ್ ಇಸ್ ವೆರಿ ಗುಡ್. ಅಂಡ್ 3 ವಾಟರ್ ಬಾಟಲ್ಸ್ ಇಟ್ಟಿದ್ರು. ನಾವು 3 ಜನ ಅಂತ ನನಗೆ ಗೊತ್ತಿಲ್ಲ, 3 ವಾಟರ್ ಬಾಟಲ್ ಇಟ್ಟಿದ್ರು. ಎವ್ರಿ ಡೇ ನೀವು ವಾಟರ್ ಬಾಟಲ್ನ ರೀಫಿಲ್ ಮಾಡ್ಕೋಬೋದು, ನೀವು ಎಷ್ಟು ನಂಬರ್ ಆಫ್ ಡೇಸ್ ಬುಕ್ ಮಾಡಿರ್ತೀರಾ ಹಾಗೆ.
ಅಂಡ್ ವ್ಯೂ ತೋರ್ಸೋಣ ಅಲ್ವಾ? ವ್ಯೂ ಅಂತ ವಿಂಡೋ, ವಿಂಡೋ ಅಷ್ಟೇ ಸಾಕಷ್ಟು. ಅಂದ್ರೆ ಥಿಕ್ ಕರ್ಟನ್, ಗೊತ್ತೇ ಆಗಲ್ಲ. ಬೆಳಗ್ಗೆ ನಾನು ಫಸ್ಟ್ ಡೇ ಎದ್ದಾಗ 7:40 ತೋರಿಸ್ತು. ಇಷ್ಟೊಂದಾಗಿಲ್ಲ ಬಿಡು, ಇನ್ನು ಯಾವ್ದೋ ಮಧ್ಯರಾತ್ರಿ ಅನ್ಕೊಂಡೆ. ಆಮೇಲೆ ನೋಡೋಣ ಅಂತ ಒಂದ್ ಸ್ವಲ್ಪ ಸುಮ್ಮನೆ ಹಿಂಗೆ ಸರ್ಸ್ ನೋಡಿದೆ. ಆಮೇಲೆ ಗೊತ್ತಾಯ್ತು, ಗ್ಯಾರಂಟಿ 7:40 ಆಗಿದೆ ಅಂತ. ಆಗ್ಲೇ ಸುಟ್ಟೋಗ್ತಾ ಇತ್ತು ನೋಡಿ. ಇದು ಯಾವ್ದೋ ಹೋಟೆಲ್, ಇನ್ನೊಂದು ಯಾವ್ದೋ ಹೋಟೆಲ್ದು ಜಸ್ಟ್ ವ್ಯೂ ಇದೆ ಅಷ್ಟೇ ನಮಗೆ. ನೋಡಿ, ಹಾಕಿದ ತಕ್ಷಣ ಗೆಸ್ಟ್ ಕತ್ಲ ಹೊಡೆದೆ, ಬೇರೆನೇ ಲುಕ್ ಕೊಟ್ಬಿಡ್ಬೋದು ನೀವು ಇಡೀ ರೂಮಿಗೆ. ಸೊ ಚೇರ್ಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ಅಂಡ್ ಹಾಟ್ ಕೆಟಲ್ ಇತ್ತು, ನೀವು ನೀರ್ಗೆ ಬಿಸಿ ಮಾಡ್ಕೊಳಕ್ಕೆ ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಬಿಕಾಸ್ ಕಾಫಿ ಎವ್ರಿ ಡೇ ಕಾಫಿ ರೀಫಿಲ್ಸ್ ಎಲ್ಲ ಇಟ್ಟಿದ್ರು, ಸೊ ಎಲ್ಲ ಯೂಸ್ ಮಾಡ್ಕೊಂಡ್ವಿ. ಅಂಡ್ ಕಾಸ್ಟ್ ಎಷ್ಟಾಯ್ತು ಅಂತ ಹೇಳ್ಬೇಕಲ್ವಾ ನಿಮಗೆ. ಮತ್ತೆ ಇಲ್ಲಿ ವೈಫೈ ಕೂಡ ಫ್ರೀ. ಹೌದು, ವೈಫೈ ಫ್ರೀ. ಯಾಕಂದ್ರೆ ಇವಾಗ ನಾನು ನೆಕ್ಸ್ಟ್ ಬುಕ್ ಮಾಡಿರೋ ಕಡೆ ವೈಫೈ ಫ್ರೀ ಇಲ್ಲ ಅಂತ ಹೇಳಿದ್ದಾರೆ, ಪೇ ಮಾಡಬೇಕು ಅಂತ. ಎಷ್ಟು ಅಂತ ಗೊತ್ತಿಲ್ಲ, ಅದು ಬುಕ್ ಮಾಡುವಾಗ ನಾನು ನೋಡಲಿಲ್ಲ. ಬುಕ್ಕಿಂಗ್ ಆದಮೇಲೆ ನನಗೆ ಕಾಣಿಸಿದಂಥ ಪಾಯಿಂಟ್ ಅದು. ಸೊ ಅಂದ್ರೆ ನಾನು ವೈಫೈ ಫ್ರೀ ಇರಲ್ಲ ಅನ್ನೋದು ನನಗೆ ಯೋಚನೆನೂ ಬರಲಿಲ್ಲ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಈಗ ಒಂಥರ ಮ್ಯಾಂಡೇಟರಿ ಆಗೋಗಿದೆ. ಕರೆಕ್ಟ್. ಸೊ ಹಾಗಾಗಿ ನಾನು ಅದು ಅಂದ್ರೆ ಫೆಸಿಲಿಟೀಸ್ ಅಲ್ಲಿ ಬೇಸಿಕ್ ನೆಸೆಸಿಟೀಸ್ ಅಲ್ಲಿ ಬಂದ್ಬಿಡತ್ತೆ. ಸೊ ನಾನು ಅದನ್ನ ತಲೆನೂ ಕೆಡ್ಸ್ಕೊಂಡಿರ್ಲಿಲ್ಲ. ಅಂಡ್ ಆಫ್ ಕೋರ್ಸ್ ಟಿವಿ ಇದೆ, ಟಿವಿ ಕಡೆ ನಾನು ಮುಖಾನೇ ಮಾಡಿರ್ಲಿಲ್ಲ, ಬಟ್ ನಿಮಗೆ ಟಿವಿ ತೋರಿಸ್ತಾ ಇದ್ದೀನಿ. ಸೊ ನೀವು ಬುಕ್ ಮಾಡುವಾಗ ಮಿಸ್ ಮಾಡದೆ ಅದನ್ನ ನೋಡಿ ಆಯ್ತಾ, ವೈಫೈ ಇದೆಯಾ ಇಲ್ವಾ ಅನ್ನೋದು. ಅದನ್ನ ನಾನು ಏನೋ ಲೆಸನ್ ಲರ್ನ್ ಅಂತಾರಲ್ಲ ಹಾಗೆ ನಾ ಕಲಿತೆ. ನೀವು ನನ್ನಿಂದ ಬುಕ್ ಮಾಡುವಾಗ ಈಸಿ ಆಗ್ಬಿಡತ್ತೆ ನಿಮ್ಗದು. ಇಲ್ಲೊಂದಷ್ಟು ಲಿಸ್ಟ್ ಆಫ್ ಟಿವಿ ಚಾನೆಲ್ಸ್ ಇದೆ. ಇವ್ರದ್ದು ಮೆನು ಇದೆ, ಸ್ಮನಾ ಹೋಟೆಲ್ ಅಲ್ ರಫಾ, ಇವ್ರದ್ದು ಮೆನು ಎಲ್ಲ ಇದೆ ಇಲ್ಲಿ ನೋಡಿ ಎಲ್ಲಾನು. ಓಕೆ, ನಾನೇನು ಪ್ರೈಸಸ್ ಏನು ಚೆಕ್ ಮಾಡಿಲ್ಲ, ಬಿಕಾಸ್ ನಾವೇನು ಆರ್ಡರ್ ಮಾಡಲೇ ಇಲ್ಲ. ಇಲ್ಲಿ ನಾವು ಹೊರಗಡೆನೇ ಆಗೋಗ್ತಾ ಇತ್ತು. ನಾವು ಬೆಳಗ್ಗೆ ಹೊರಟ್ರೆ ಬರೋದೇ ರಾತ್ರಿ ಆಗ್ತಾ ಇತ್ತು. ಸೊ ಏನು ಆರ್ಡರ್ ಮಾಡುವಂಥ ಪರಿಸ್ಥಿತಿ ಬರಲಿಲ್ಲ, ಏನೂ ಆರ್ಡರ್ ಮಾಡಿಲ್ಲ. ಇಲ್ಲೊಂದಷ್ಟು ವೆಲ್ಕಮ್ ನೋಟಲ್ಲಿ ಇಂಪಾರ್ಟೆಂಟ್ ಏನೇನು ಬೇಕು ಎಲ್ಲ ಹಾಕಿದ್ದಾರೆ. ವೈಫೈ ಆಕ್ಸೆಸ್ಸು, ಹೆಲ್ತ್ ಕ್ಲಬ್ ಇದೆ ಇಲ್ಲಿ, ರೂಮ್ ಅಮ್ಯುನಿಟೀಸ್ ಫೆಸಿಲಿಟೀಸಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ. ಇನ್ಕ್ಲೂಡಿಂಗ್ ನೋಡಿ ವಾಟರ್ ಬಾಟ್ಲು, ಟೀ ಕಾಫಿ ಎಲ್ಲನೂ ಹಾಕಿದ್ದಾರೆ. ಆ್ಯಂಡ್ ಹೆಲ್ತ್ ಕ್ಲಬ್ ಆಕ್ಸೆಸ್ಸು, ಜಿಮ್ಮು, ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಓಪನ್ ಟೈಮು 9 to 6 PM. ಆ್ಯಂಡ್ ಬಾತ್ರೂಮ್ ಅಮ್ಯುನಿಟೀಸಲ್ಲಿ ಏನೇನಿದೆ ಅಂತ ಹಾಕಿದ್ದಾರೆ. ಹೇರ್ ಡ್ರೈಯರ್ ಕೂಡ ಇದೆ, ವಿಚ್ ಇಸ್ ವೆರಿ ಗುಡ್. ಸೊ ಟಾಯ್ಲೆಟ್ ಗೊತ್ತಿರಲಿಲ್ಲ ಆಕ್ಚುಲಿ. ಹೌದು, ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಡೆ ಮುಖಾನೇ ಮಾಡಿಲ್ಲ. ಈಗ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ನನ್ನ ಮಗ ಅಲ್ಲಿ ಕಣ್ಣ ಅರಳಿಸ್ತಾ ಇದ್ದಾನೆ, ಸ್ವಿಮ್ಮಿಂಗ್ ಪೂಲ್ ಇತ್ತಾ ಅಂತ. ಎನಿವೇಸ್, ನಾನು ಒಂದು ಸ್ವಿಮ್ ಕಾಸ್ಟ್ಯೂಮೇ ತಂದಿಲ್ಲ ಇಲ್ಲಿಗೆ. ಸೊ ಹಾಗಾಗಿ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಯೋಚನೆನೇ ಇಲ್ಲ. ನಾನು ಸ್ಮನಾನ ಬುಕ್ ಮಾಡಿದ್ದು ಅಗೋಡಾ ಆ್ಯಪಿಂದ, AGODA ಅಗೋಡಾ ಆ್ಯಪು. ನೀವು booking.com ಚೆಕ್ ಮಾಡಬಹುದು. ಯೂಶಲಿ ನಾನು ರೆಫರ್ ಮಾಡೋದು ಇದು 2 ಆ್ಯಪ್ಸನ್ನು. ನಿಮಗೆ ಇನ್ನೂ ಯಾವ್ದಾದ್ರು ಬೇರೆ ಆ್ಯಪ್ಗಳು ನಾನು ಬುಕ್ ಮಾಡಬಹುದು ಅನ್ನೋಂಥದ್ದಿತ್ತು ಅಂದರೆ ನಾನು ನಿಮಗೆ ಲಿಸ್ಟ್ ಮಾಡಿ ಹೇಳಿರ್ತೀನಿ, ನೋಡ್ಕೊಳ್ಳಿ. ಅದು ನನ್ನ ಫಸ್ಟ್ ವಿಡಿಯೋನಲ್ಲಿ ಇರುತ್ತೆ. ಇಂಪಾರ್ಟೆಂಟ್ ಏನೇನು ಬೇಕು, ಬಡ್ಜೆಟ್ ಐಟಿನರಿ, ಆ ವಿಡಿಯೋನಲ್ಲಿ ಇರುತ್ತೆ. ಬಟ್ ನಾನು ಸ್ಮನಾ ಹೋಟೆಲ್ನ ಅಗೋಡಾ ಆ್ಯಪಿಂದ ಬುಕ್ ಮಾಡಿದೆ. ನನಗೆ ಬಂದು 2 ಡೇಸ್ಗೆ ಸೇರಿಸಿ 10,400 ರೂಪಾಯಿ ಆಯಿತು. 10,400. ಇದು ಎಲ್ಲಾನು ಇನ್ಕ್ಲೂಡ್ ಆಗುತ್ತೆ ಎಕ್ಸೆಪ್ಟ್ ಇಲ್ಲೇನೋ ಒಂದು ಟ್ರಾವೆಲ್ ಫೀ ಅಂತ ಕೊಡ್ಬೇಕಂತೆ. ಅದು ಟ್ರಾವೆಲರ್ಸಿಗೆ ಮಾತ್ರ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಬಿಕಾಸ್ ಟ್ರಾವೆಲ್ ಫೀ ಅಂತಾನೆ ಅದನ್ನ ಹೇಳ್ತಾರೆ. ಅದು ಬಂದು ಪರ್ ಡೇ ಎಷ್ಟು ದಿನ ಹೇಳಿದ್ದೀವಿ? 20 dirhams ತಗೊಂಡಿದ್ದಾರೆ ಟೋಟಲ್. ಪೇ ಮಾಡ್ಬಿಟ್ರಾ ನೀವು? ಪೇ ಮಾಡ್ಬಿಟ್ಟು. ಓ ಹೌದಾ, ನನಗೆ ಗೊತ್ತಿರಲಿಲ್ಲ. 20 dirhams ತಗೊಂಡಿದ್ದಾರೆ. ಓಕೆ, 20 dirhams ಅಂತ 2 ಡೇಸ್ಗೆ. ಅಂದ್ರೆ ಪರ್ ಡೇ 10 dirhams ಆಯ್ತಾ? ಇರಬಹುದು. ಪರ್ ಡೇ 10 dirham ಲೆಕ್ಕದಲ್ಲಿ ಅದನ್ನ ತಗೊಂಡಿದ್ದಾರೆ. ಸೊ ಅದನ್ನು ಆಡ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ ಎಷ್ಟಾಯ್ತು ಅಂತ. ಬಟ್ ನಾನು ಇಂಡಿಯಾದಿಂದ ಪೇ ಮಾಡಿದ್ದು 10,400 ರೂಪಾಯಿ. ಒಳ್ಳೆ ಡೀಲ್ ಅಂತ ನನಗನ್ಸುತ್ತೆ. ಈ ಹೋಟೆಲಿಗೆ 10,400. ಮೇನ್ ರೋಡಲ್ಲೇ ಇದ್ದೀವಿ ನಾವು. ಸೊ ಸುತ್ತಮುತ್ತ ಸಾಕಷ್ಟು ಸೂಪರ್ ಮಾರ್ಕೆಟು ಮತ್ತೆ ಹೋಟೆಲ್ಸು, ಹತ್ತಿರದಲ್ಲೇ ನಮಗೆ ಕಾಮತ್ ಹೋಟೆಲ್ ಇದೆ. ಸೊ ಇಂಡಿಯನ್ ರೆಸ್ಟೋರೆಂಟ್ ಕಾಮತ್ತು, ಪ್ಯೂರ್ ವೆಜಿಟೇರಿಯನ್. ಸೊ ಸಾಕಷ್ಟು ಅಮ್ಯುನಿಟೀಸ್ ಸುತ್ತಮುತ್ತ ಇದೆ. ಹಾಸ್ಪಿಟಲ್ ಇದೆ ಪಕ್ಕದಲ್ಲೇನೆ. ಯಾಕಂದ್ರೆ ನಮಗೆ ಫಾರ್ಮಸಿ ಇದು ರಿಕ್ವೈರ್ಮೆಂಟ್ ಬಂತು. ಫಸ್ಟ್ ಡೇ ಸ್ವಲ್ಪ ಆಲಾಪಿಗೆ ಸ್ಟಮಕ್ ಅಪ್ಸೆಟ್ ಆಯ್ತು. ಸೊ ಫಾರ್ಮಸಿಗೆ ಹೋಗಿ ನೀಟಾಗಿ ಅವನಿಗೆ ಯಾವ ಮಾತ್ರೆ ಬೇಕೋ ಅದನ್ನ ತಗೊಂಡ್ ಬಂದೆ. ಸೊ ಹಾಗಾಗಿ ಈ ತರ ಎಮರ್ಜೆನ್ಸಿ ಇದೆಲ್ಲ ಹತ್ತತ್ರದಲ್ಲೇ ಇದೆ. ನೀವು ಕೂಡ ದುಬೈಗೆ ಬರುವಾಗ ಸ್ಮನಾ ಹೋಟೆಲ್ನ ಖಂಡಿತವಾಗ್ಲೂ ರೆಫರ್ ಮಾಡಿ. ಒಂದ್ಸಲ ಎಷ್ಟಿದೆ ನೋಡಿ ಪ್ರೈಸಿಂಗು, ಬುಕ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇದು ಪ್ರಾಬಬ್ಲಿ ದೀಪಾವಳಿ ಆಮೇಲೆ ಸೀಸನ್ ಆಗಿರೋದ್ರಿಂದ ಇಷ್ಟು ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ದೀಪಾವಳಿ ಸೀಸನ್ ಟೈಮ್ ಆಗಿರೋದ್ರಿಂದ. ಬಿಕಾಸ್ ನನಗೇನಾಯ್ತು, ನೆಕ್ಸ್ಟ್ ಒಂದ್ ಸ್ವಲ್ಪ ಅಬುದಾಬಿಗೆ ಗ್ಯಾಪ್ ಕೊಟ್ಟು ಆಮೇಲೆ ಬುಕ್ ಮಾಡ್ಬೇಕಿತ್ತು. ಡೇಟ್ಸ್ ಕನ್ಫರ್ಮ್ ಆಗಕ್ಕೆ ವೇಟ್ ಮಾಡಿದೆ. ಅಷ್ಟೊಳಗೆ ಇದು ಫುಲ್ ಆಗೋಗಿತ್ತು ನಂಗೆ. 3rd, 4th, 5th, 6th ಇದು ಸಿಗ್ಲೇ ಇಲ್ಲ. ಸೊ ನೀವು ನೋಡಿ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಬುಕ್ ಮಾಡಿ. ಅಂಡ್ ನಮಗೆ ಚೆಕ್ ಇವಾಗ ಚೆಕ್ ಇನ್ ತುಂಬಾ ಸುಲಭ ಆಯ್ತು. ಅಂದ್ರೆ ಏನು ಟೆನ್ಷನ್ ಇಲ್ಲ. ಲಗೇಜ್ ಎಲ್ಲ ಅವರೇ ತಗೊಂಡ್ ಬಂದಿಟ್ಟಿದ್ರು. ಇನ್ಫ್ಯಾಕ್ಟ್ ನಾವು ಲಗೇಜ್ ಇಟ್ಬಿಟ್ಟು ಹೊರಗಡೆ ಹೊರಟ್ಬಿಟ್ವಿ. ಬಿಕಾಸ್ ಚೆಕ್ ಇನ್ ಟೈಮ್ ಇತ್ತು ಅಂತ. ಚೆಕ್ ಇನ್ ಬಂತು 2 PM.
ಚೆಕ್ಔಟ್ ಬಂದು 12 PM. ಓಕೆ, ಸೊ ಚೆಕ್ ಇನ್ ನಾವು ಬೆಳಗ್ಗೆ ಲ್ಯಾಂಡ್ ಆಗಿದ್ರಿಂದ ತುಂಬಾ ಟೈಮ್ ಇತ್ತು. ಬಂದು ಲಗೇಜ್ ಇಟ್ಟು ನೀವು ಹೊರಗೆ ಹೋಗ್ಬೋದು, ಆ ಆಪ್ಷನ್ ಇದೆ. ಲಗೇಜ್ ಇಟ್ಟಿದ್ವಿ, ಅವರೇ ನೀಟಾಗಿ ಚೆಕ್ ಇನ್ ಟೈಮ್ ಬಂದಾಗ ಲಗೇಜ್ಗಳನ್ನೆಲ್ಲ ರೂಮಲ್ಲಿ ಇಟ್ಟು ರೆಡಿ ಮಾಡಿ ಇಟ್ಟಿದ್ರು. ಸೊ ಎಷ್ಟು ಖುಷಿ ಆಯ್ತು ಗೊತ್ತಾ. ಚೆಕ್ ಇನ್ ಪ್ರಾಸೆಸ್ ವಾಸ್ ವೆರಿ ಸ್ಮೂತ್. ನಮಗೆ ಈ ಸ್ಮನಾ ಹೋಟೆಲ್ ಅಲ್ಲಿ ಅನುಭವ ತುಂಬಾ ಚೆನ್ನಾಗಿತ್ತು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡೆ ಶೇರ್ ಮಾಡಿದೀನಿ. ಹೋಪ್ ಇದು ದುಬೈಗೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬರೋರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ. ನೀವು ನನ್ನ ದುಬೈ ಸೀರೀಸ್ ನ ಮನೇಲಿ ಕೂತ್ಕೊಂಡು ನೋಡಿ ಎಲ್ಲಾ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ, ಬಿಕಾಸ್ ಒಂದೊಂದಕ್ಕೂ ಒಂದೊಂದು ವಿಡಿಯೋ ಮಾಡಿರ್ತೀನಿ. ನೋಡಿದಾಗ ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಮನೇಲೆ ಕೂತ್ಕೊಂಡು ನೀಟಾಗಿ ಐಟಿನರಿ ಹಾಕೊಂಡು ಬಜೆಟ್ ಹಾಕೊಂಡು ದುಬೈ ಟ್ರಿಪ್ಗೆ ಈಸಿಯಾಗಿ ಹೋಗಿ ಬಂದ್ಬಿಡಬಹುದು. ನೀವು ಹೋಗಿ ಬಂದ್ರೆ ನಮಗೆ ಖುಷಿ ಆಗುತ್ತೆ. ಮೇನ್ ನಮ್ಮ ಉದ್ದೇಶ ಅದೇನೆ, ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ನ ಬಜೆಟ್ ಅಲ್ಲಿ ಮಾಡ್ಕೊಂಡು ಬರ್ಬೇಕು, ನೋಡ್ಕೊಂಡು ಬರ್ಬೇಕು ದೇಶಗಳನ್ನ ಅಂತ. ಅಫ್ಕೋರ್ಸ್ ಅದರಿಂದ ಅಂದ್ರೆ ಏನಾಗುತ್ತೆ ಅಂದ್ರೆ ದೇಶ ಸುತ್ತು ಕೋಶ ಓದು ಅಂತಾರಲ್ಲ ಹಾಗೆ. ಸೊ ಹೋಗ್ಬೇಕು ಅಂತಿರೋರ್ಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲಪ್ಪ ಅಂತ ಯೋಚನೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರಿನಾ? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಸಿಗ್ತಾಳೆ. ಅಕಸ್ಮಾತ್ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ರೂಪಾ ಪ್ರಭಾಕರ್ ಅಂತ ಚೆಕ್ ಮಾಡಿ ಫಾಲೋ ಮಾಡಿ. ಓಕೆನಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.